ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ರಾಜ್ಯ ರಾಜಕಾರಣದ ಬ್ರೇಕಿಂಗ್ ಸುದ್ದಿ. ಇನ್ಮುಂದೆ ಕರ್ನಾಟಕ ರಾಜ್ಯದಲ್ಲಿ ನೋ DCM, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಂಥ ಕಾಂಗ್ರೆಸ್ ಹೈಕಮಾಂಡ್. DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯಿಂದ ಬಿಗ್ ಡೆವಲಪ್ಮೆಂಟ್ ಮತ್ತು ಮೆಗಾ ಪ್ಲ್ಯಾನ್ ಏನಿದರ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ವೀಕ್ಷಕರೇ, ನಾನು ಕಳೆದ 5-6 ತಿಂಗಳಿಂದ CM ಬದಲಾವಣೆ ಆಗ್ತಾರೆ, CM ಬದಲಾವಣೆ ಆದರೆ ಯಾರು CM ಆಗ್ತಾರೆ, ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಯಾರು KPC ಅಧ್ಯಕ್ಷರಾಗ್ತಾರೆ, ಯಾರೆಲ್ಲ ಆಗಬಹುದು, ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಬಹುದು ಎನ್ನುವಂಥ ಪಾಸಿಬಿಲಿಟೀಸನ್ನು ಹೇಳಿದ್ದೆ. ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು 2.5 ವರ್ಷದ ನಂತರ ಮುಖ್ಯಮಂತ್ರಿ ಪಟ್ಟವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತೇವೆ ಅಂತ ಸುದ್ದಿ ಮಾಡಿದ್ರು ಕೂಡ ಅದು ತಿಂಗಳಾನುಗಟ್ಟಲೆ ಈಗ 4 ತಿಂಗಳ ಡಿಲೇ ಆಗಿದೆ. ಸರಿಸುಮಾರು ಮುಂದಿನ ತಿಂಗಳಷ್ಟರ ಹೊತ್ತಿಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡುವಂಥ ಸುಳಿವನ್ನು ಸ್ವತಃ ಕಳೆದ 2 ದಿನಗಳ ಹಿಂದೆ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ತಮ್ಮ ಟ್ವೀಟ್ ಮುಖಾಂತರ ಒಕ್ಕಲಿಗ ನಾಯಕ DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಅದು ರಾಜ್ಯದ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಟ್ಟು JDSನವರು ಅಪ್ಪ ಮಕ್ಕಳನ್ನು ಬಿಟ್ಟು ಯಾವ ಒಕ್ಕಲಿಗ ನಾಯಕನನ್ನು ಬೆಳೆಸಿಲ್ಲ ಎನ್ನುವಂಥ ಟಾಂಗ್ ಕೊಡುವ ಮುಖಾಂತರ ರಾಜ್ಯದಲ್ಲಿ DK ಶಿವಕುಮಾರ್ ಎನ್ನುವಂಥ ಒಕ್ಕಲಿಗ ನಾಯಕ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಸುಳಿವನ್ನು ಕೊಟ್ಟರು. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಈ ಒಕ್ಕಲಿಗ CM ಹೇಳಿಕೆಗೂ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅಂದರೆ ಖರ್ಗೆ ಅವ್ರನ್ನ ಮೀಟ್ ಮಾಡಿಕೊಂಡು ಬಂದು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದರೆ ಈಗ ಹೈಕಮಾಂಡ್ ಎಲ್ಲವೂ ತೀರ್ಮಾನ ಆಗಿಬಿಟ್ಟಿದೆ, ಜೊತೆಗೆ ಸೂಕ್ತವಾದಂಥ ಸಮಯಕ್ಕೆ ಕಾಯ್ತಾ ಇದ್ದೆ ಎನ್ನುವಂಥ ಮಾತು ಹೇಳಿದ್ದಕ್ಕೂ ಜೊತೆಗೆ DK ಶಿವಕುಮಾರ್ ಕೊಟ್ಟಂಥ ಉತ್ತರ ಇದೆಯಲ್ಲ, ನಾನು ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಸಮಾನ ಮನಸ್ಕರು, ನಾವಿಬ್ಬರು ಕೂಡ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾಗಲೂ ಕೂಡ ರಾಜ್ಯದ ಕಾಂಗ್ರೆಸ್ನ ಬೆಳವಣಿಗೆ ಮತ್ತು ರಾಜ್ಯದ ಒಂದು ಉನ್ನತಿಗಾಗಿ ಹೋರಾಟವನ್ನು ಮಾಡಿದ್ದೇವೆ ಮತ್ತು ಇನ್ಮುಂದೆ ಕೂಡ ನಾವಿಬ್ಬರು ಕೂಡ ಹೋರಾಟವನ್ನು ಮಾಡ್ತೇವೆ ಅಥವಾ ಇಬ್ಬರು ಕೂಡ ಪಕ್ಷದ ನಿಯತ್ತಿನ ಕಾರ್ಯಕರ್ತರಾಗಿ ದುಡಿತೇವೆ ಎನ್ನುವಂಥ ಸ್ಟೇಟ್ಮೆಂಟ್ ಇರ್ಬೋದು. ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಅಂತಿಮವಾದಂಥ ಒಂದು ಫಲಿತಾಂಶದ ಕೊಡುವಲ್ಲಿ ಸಫಲತೆಯನ್ನು ಕಾಣ್ತಾ ಇದೆ. ಅದೇನೆಂದರೆ ಸದ್ಯವೇ ಮುಖ್ಯಮಂತ್ರಿಯವರ ಬದಲಾವಣೆಯಾಗತ್ತೆ. ಅಂದರೆ ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿಯನ್ನು ಪಡ್ಕೋತಾರೆ, ಅಂದರೆ ಸ್ಮೂತಾಗಿ ಪವರನ್ನು ಟ್ರಾನ್ಸಿಷನ್ ಮಾಡ್ತಾರೆ DK ಶಿವಕುಮಾರ್ ಅವರಿಗೆ. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ DK ಶಿವಕುಮಾರ್ ಎನ್ನುವಂಥ ಒಬ್ಬ ಬಂಡೆ CM ಆಗ್ತಾರೆ ಮತ್ತು ಒಬ್ಬ ಪಕ್ಷದ ಕಾರ್ಯಕರ್ತ CM ಆಗ್ತಾರೆ. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ KPCC ಅಧ್ಯಕ್ಷರಾದ ನಂತರ 2028ಕ್ಕೆ ಏನಾದರೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಾನೂ ಕೂಡ ಒಬ್ಬ ದಲಿತ ನಾಯಕನಾಗಿ, ಒಬ್ಬ ಅಹಿಂದ ನಾಯಕನಾಗಿ, ಒಬ್ಬ ದಲಿತ ಕೂಟದಿಂದ ತಾನೂ ಕೂಡ ಮುಖ್ಯಮಂತ್ರಿ ಆಗಬಹುದು ಅಥವಾ ಅಂಥ ಲೆಕ್ಕಾಚಾರದ ಒಂದು ಕಿರು ಒಪ್ಪಂದ ಹೈಕಮಾಂಡ್ ಮುಂದೆ ಇಟ್ಟು ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಒಂದು ಒಪ್ಪಂದಕ್ಕೆ ಬಂದಂತಿದೆ. ಆ ಇಬ್ಬರ ನಾಯಕರ ನಡೆಯನ್ನು ನೋಡ್ತಾ ಇದ್ರೆ ನಾನು ಯಾಕೆ DK ಶಿವಕುಮಾರ್ ಅವರು ಬಿ ಈಗ ಮುಖ್ಯಮಂತ್ರಿಯಾಗಿ 28ಕ್ಕೆ ಬಿಟ್ಟು ಕೊಡಬಹುದು ಎನ್ನುವಂಥ ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾನೆಂದರೆ, DK ಶಿವಕುಮಾರ್ ಅವರಿಗೆ ಇಡೀ ರಾಜ್ಯವನ್ನು 20-30 ವರ್ಷಗಳ ಕಾಲ ಆಳ್ಬೇಕೆನ್ನುವಂಥ ಆಸೆ ಇಲ್ವಿಲ್ಲ. ಅವರ ಆಸೆ ಒಂದೇ, ತನ್ನ ತಮ್ಮನ ಆಸೆಯಂತೆ ಕೆಲವೊಂದಷ್ಟು ದಿನ ಆದರೂ ಕೂಡ ನಾನು CM ಪಟ್ಟದಲ್ಲಿ ಕೂರ್ಬೇಕೆನ್ನುವಂಥ ಆಸೆಯನ್ನು ತಮ್ಮ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ನಾನು CM ಪಟ್ಟದಲ್ಲಿ ಕೂರ್ತೇನೆ ಅನ್ನುವಂಥ ಮಾತನ್ನು, ಅಥವಾ ಅದು ಕೂಡ ನನ್ನ ಆಸೆ ಆಗಿದೆ ಅನ್ನುವಂಥ ಮಾತನ್ನು ಹಲವು ಬಾರಿ ಹೇಳಿದ್ದಾರೆ. ಹಾಗಾಗಿ ಇದೀಗ ಎಲ್ಲ ಲೆಕ್ಕಾಚಾರ ಚುಕ್ತಾಗಿದೆ. ಸಿದ್ದರಾಮಯ್ಯನವರು ನಿವೃತ್ತಿ ಪಡೆದ ನಂತರ ಅವರು ಮೈಸೂರಿನ ತಮ್ಮ ಮನೆಯಲ್ಲಿ ಸೆಟ್ಲ್ ಆಗ್ತಾರೆ. ಜೊತೆಗೆ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅಧಿಕಾರ ವಹಿಸ್ಕೋತಾರೆ. ಮುಖ್ಯಮಂತ್ರಿಯಾಗಿ DCM ಆಗಿರುವಂಥ DK ಶಿವಕುಮಾರ್ ಅವರು ಸದ್ಯವೇ ಅಧಿಕಾರ ವಹಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡಿದೆ. ಅದು ಕೇವಲ 1 ತಿಂಗಳಲ್ಲಿ ಅಂತಿಮವಾಗುತ್ತೆ ಮತ್ತು ಪ್ರಕಟ ಕೂಡ ಆಗುತ್ತೆ. ಅಷ್ಟರ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ಬೀಸುತ್ತೆ. ಇದು ಒಂದು ಲೆಕ್ಕ. ನಾನು ಕೊಟ್ಟಂಥ ಒಂದು ಹೆಡ್ಲೈನ್ಸ್ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ರಾಜ್ಯ ರಾಜಕಾರಣವೇ ತಿರುಗಿ ನೋಡುವಂಥ ಬ್ರೇಕಿಂಗ್ ಸುದ್ದಿ. ಇನ್ನು ಮುಂದೆ ರಾಜ್ಯದಲ್ಲಿ ನೋ DCM. ನಾನು ಕಳೆದ 1 ತಿಂಗಳ ಹಿಂದೆ ಅಥವಾ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ 3 ಜನ ಉಪಮುಖ್ಯಮಂತ್ರಿ ಆಗಬಹುದು ಅಥವಾ ಅಂಥ ಯೋಚನೆ ಹೈಕಮಾಂಡ್ ಕೂಡ ಮಾಡಿರಬಹುದು ಎನ್ನುವಂಥ ಒಂದು ವಿಡಿಯೋ ಕೂಡ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕ ವಿಭಾಗದಿಂದ, ದಲಿತ ಕೋಟದಿಂದ ಅಥವಾ ಹಿಂದುಳಿದ ವರ್ಗದಿಂದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಉಪಮುಖ್ಯಮಂತ್ರಿ ಆಗಬಹುದು. ಯಾಕಂದರೆ ಅವರ ತಂದೆಯವರ ಕಟಾಕ್ಷ ಇದೆ ಮತ್ತು ಅವರು ಹೈಕಮಾಂಡ್ನ ಅಧ್ಯಕ್ಷರು ಕೂಡ ಆಗಿದ್ದರಿಂದ ಒಂದು ಮುಖ್ಯಮಂತ್ರಿ ಹುದ್ದೆ ಉತ್ತರ ಕರ್ನಾಟಕಕ್ಕೆ ಹೋಗುವುದು. ಆ ಮುಖಾಂತರ ದಲಿತ ಸಮುದಾಯದವ್ರನ್ನ, ಅಹಿಂದ ಸಮುದಾಯದವ್ರನ್ನ ಅಥವಾ
ಹಿಂದುಳಿದ ವರ್ಗದವ್ರನ್ನ ಸೆಳೆಯಬಹುದು ಮತದಾನದಿಂದ ಅಥವಾ ಮತ ಗಳಿಕೆಯ ವಿಚಾರದಲ್ಲಿ ಎನ್ನುವಂಥ ಒಂದು ವಿಷಯವನ್ನು ಹೇಳಿದೆ. ಅದಾದ ನಂತರ ಲಿಂಗಾಯತ ಕೋಟಾದಿಂದ ಮತ್ತೊಬ್ಬ ಉತ್ತರ ಕರ್ನಾಟಕ ವಿಜಯಪುರದ ಕಡೆ ಕ್ಷೇತ್ರದ ದೊಡ್ಡ ಪ್ರಭಾವಿ ಮತ್ತು ಈಗ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರುವಂಥ MB ಪಾಟೀಲ್ ಅವರನ್ನು ಕೂಡ ಉಪಮುಖ್ಯಮಂತ್ರಿಯಾಗಿ ಮಾಡಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಅಥವಾ ಒಂದು ಲೆಕ್ಕಾಚಾರ ಹೈಕಮಾಂಡ್ ಯೋಚನೆ ಮಾಡಿರಬಹುದು ಎನ್ನುವಂಥ ಮಾತನ್ನು ಕೂಡ ಹೇಳಿದೆ. ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ಹೇಳಿದೆ, ಅದು UT ಖಾದರ್. ಮಂಗಳೂರು ವಿಭಾಗದಲ್ಲಿ, ಕರಾವಳಿ ವಿಭಾಗದಲ್ಲಿ ಹೆಸರು ಮಾಡಿದಂಥ ಅವರಿಗೆ ಹಿಂದೂ ಮುಸ್ಲಿಂ ಎನ್ನುವಂಥ ಭೇದ ಭಾವ ಇಲ್ಲ, ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತಾ ಇರುವಂಥ ಮತ್ತು ಈಗ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರನ್ನು ಕೂಡ ರಿಜೈನ್ ಮಾಡಿಸಿ ಅವರಿಗೂ ಕೂಡ ಒಂದು ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ ಅದು ಅಂಥ ಯೋಚನೆ ಹೈಕಮಾಂಡ್ ಮಾಡಿರಬಹುದು. ಹಾಗಾಗಿ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ, ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್, 3 ಉಪಮುಖ್ಯಮಂತ್ರಿಗಳಾಗಿ ಒಂದು ದಲಿತ ಕೋಟದಿಂದ ಪ್ರಿಯಾಂಕ್ ಖರ್ಗೆ, ಲಿಂಗಾಯತ ಕೋಟದಿಂದ MB ಪಾಟೀಲ್ ಮತ್ತು ಅಲ್ಪಸಂಖ್ಯಾತರ ಕೋಟದಿಂದ UT ಖಾದರ್ ಅವರು ಉಪಮುಖ್ಯಮಂತ್ರಿ ಆಗಬಹುದು ಎನ್ನುವಂಥ ಯೋಚನೆ ಹೈಕಮಾಂಡ್ ಮಾಡಿರಬಹುದೇನೋ ಎನ್ನುವಂಥ ಲೆಕ್ಕಾಚಾರ ಕೂಡ ಕೊಟ್ಟಿದೆ. ಆದರೆ ಆ 3 ಉಪಮುಖ್ಯಮಂತ್ರಿಗಳ ಲೆಕ್ಕಾಚಾರ ಇದೀಗ 0 ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮುಂದೆ DCM ಆಗಿರುವಂಥದ್ದು, ಈಗ DCM ಆಗಿರುವಂಥ DK ಶಿವಕುಮಾರ್ ಅವರು ಮುಂದಿನ ತಿಂಗಳು ಅಥವಾ ಮುಂದಿನ ಕೆಲವು ದಿನಗಳ ನಂತರ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ್ರೆ ಅವರ ಕ್ಯಾಬಿನೆಟ್ನಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯೂ ಇರೋದಿಲ್ಲ. ಅದಕ್ಕೆ ಬೇರೆಯದೇ ಆದಂಥ ಒಂದು ಲೆಕ್ಕಾಚಾರ ಕೂಡ ಇದೆ. ಅದು ಈಗ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಮತ್ತು ರಾಜ್ಯ ರಾಜಕಾರಣದ ಸ್ಫೋಟಕ ತಿರುವು ಅಂತ ಹೇಳ್ಬೋದು. ಯಾಕಂತ ಹೇಳ್ತಾ ಹೋಗ್ತಾನೆ, ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಈಗ ಉಪಮುಖ್ಯಮಂತ್ರಿ ಮಾಡಿದರೆ ಮುಂದೆ ಅವರು ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್ ಆಗ್ತಾರೆ ಮತ್ತು ತಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಒಂದು ದೊಡ್ಡದಾದಂಥ ವಾದವನ್ನು ಮಂಡಿಸ್ತಾರೆ ಮತ್ತು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಹೈಕಮಾಂಡಲ್ಲಿ ಕೂಡ ಇದೆ. ಹಾಗಾಗಿ 2028 ನಂತರ ಅದು ಸತೀಶ್ ಜಾರಕಿಹೊಳಿಯವರನ್ನ ಮುಖ್ಯಮಂತ್ರಿ ಆಗಬೇಕು ಮತ್ತು ನಾನು ಕೂಡ ಸೀನಿಯರ್ ಲೀಡರ್ ಎನ್ನುವಂಥ ಒಂದು ಹಠ ತೊಟ್ಟಿರುವ, ತಾನು ಕೂಡ 28ಕ್ಕೆ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಹಠ ತೊಟ್ಟಿದ್ದ ಸತೀಶ್ ಜಾರಕಿಹೊಳಿಗೆ ಅದು ಮತ್ತೆ ದೊಡ್ಡ ಹೊಡೆತ ಆಗುತ್ತೆ. ನೀವು MB ಪಾಟೀಲ್ ಅವರನ್ನು ಕನ್ಸಿಡರ್ ಮಾಡಿದ್ರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು. ಈಗಾಗಲೇ ಅಹಿಂದ ವರ್ಗದವರಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ ಒಕ್ಕಲಿಗ ನಾಯಕರಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಕ್ಕೆ ಲಿಂಗಾಯತ ಸರಿಸುಮಾರು 1 ಕೋಟಿ ಮತಗಳು ಮತ್ತೆ ಬರಬೇಕಂದ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ವಾದವನ್ನು ಒಂದು ಸಿನಾಪ್ಸಿಸ್ ಹೈಕಮಾಂಡ್ಗೆ ರವಾನೆ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅದು ಕೂಡ ಹೊರತಾಗುತ್ತೆ. ಹಾಗಾಗಿ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡಲ್ಲ. ಇನ್ನು ಅಲ್ಪಸಂಖ್ಯಾತರ ನಾಯಕರಾಗಿರುವಂಥ ಈಗಿನ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರನ್ನ ಈಗ ಉಪಮುಖ್ಯಮಂತ್ರಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯ ತನಕ ಅಲ್ಪಸಂಖ್ಯಾತರು ಯಾರೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಮತ್ತು ಕಾಂಗ್ರೆಸ್ ಅವರ ಮೇಲೆ ಒಂದು ಸ್ವಲ್ಪ ಕರಟಿಸಿ ಕಣ್ಣಿದೆ. ಹಾಗಾಗಿ UT ಖಾದರ್ ಅವರು ಏನಾದರೂ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು. ಯಾಕಂದರೆ ಉಪಮುಖ್ಯಮಂತ್ರಿ ಅಂದ್ಕೂಳೆ ಅದರ ಮುಂದಿನ ಪೋಸ್ಟ್ ಏನಾಗುತ್ತೆ ಅಂದರೆ ಮುಖ್ಯಮಂತ್ರಿ ಅನ್ನುವಂಥ ಪೋಸ್ಟ್ ಆಗುತ್ತೆ. ಈಗಲೂ ಕೂಡ ಅದೇ ಇದೆ. ಈಗ DCM ಆಗಿರುವಂಥ ಅಂದರೆ ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪಟ್ಟವನ್ನು ಹೊತ್ಕೊಂಡು ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹಾಗಾಗಿ ಅವೆಲ್ಲವೂ ಕೂಡ ಇದೀಗ ಸತೀಶ್ ಜಾರಕಿಹೊಳಿ ಅವರಿಗೆ 28ಕ್ಕೆ ಯಾವುದೇ ಒಂದು ಹೊಡೆತ ಇಲ್ಲದಾಗ, ಯಾವುದೇ ಒಂದು ತೊಂದರೆ ಇಲ್ಲದಾಗಿ ಮಾಡಬೇಕಂದ್ರೆ ಈ 3 ಕ್ಯಾಂಡಿಡೇಟ್ಗಳು ನಾನೇನು ಹೇಳಿದ್ನಲ್ಲ ಅಥವಾ ಬೇರೆ ಒಂದು 2-3 ಕ್ಯಾಂಡಿಡೇಟ್ಗಳ ಹೆಸರು ಕೂಡ ಆಗ್ಬೋದು. ಅವ್ರು ಯಾರಿಗೂ ಕೂಡ ಉಪಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶವನ್ನು ಕೊಡದಂತೆ ಇದೀಗ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ದೊಡ್ಡದಾದಂಥ ಪ್ಲ್ಯಾನನ್ನು ಕೂಡ ಮಾಡಿದರೆ ಮತ್ತು ಹೈಕಮಾಂಡ್ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ನೀವು ಹೇಳಿ ಕೇಳಿ DK ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಕೂಡ ಒಂದು ದೊಡ್ಡ ಕಾರಣ ಇದೆ. ಯಾಕಂದರೆ ಸಿಂಗಲ್ ಮೆಜಾರಿಟಿ ಯಾವಾಗ ಬಂದಿದ್ದಲ್ಲ ಕಾಂಗ್ರೆಸ್ನ, ಯಾವ SM ಕೃಷ್ಣ ಪೀರಿಯಡಲ್ಲಿ ತೆಗೆದುಕೊಳ್ಳಿ ಅಥವಾ ಸಿದ್ದರಾಮಯ್ಯನವರ ಮೊದಲ ಪೀರಿಯಡ್ ತೆಗೆದುಕೊಳ್ಳಿ ಅಂದರೆ 2013ರಿಂದ 2018 ತೆಗೆದುಕೊಳ್ಳಿ ಅಥವಾ ಈಗ 2023ರಲ್ಲಿ ಸಿಂಗಲ್ ಹ್ಯಾಂಡಲ್ ಬಂದಾಗಲೂ ಕೂಡ ಉಪಮುಖ್ಯಮಂತ್ರಿ ಮಾಡುವಂಥ ಗೋಜಿಗೆ ಹೋಗಿರಲಿಲ್ಲ. ಆದರೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟದ ಒಂದು ಪಟ್ಟವನ್ನು ಸ್ವಲ್ಪ ಮಟ್ಟಿಗೆ ತಣ್ಣಗೆ ಮಾಡಬೇಕು ಮತ್ತು ಒಪ್ಪಂದದ ಪ್ರಕಾರ 2.5 ವರ್ಷಗಳ ನಂತರ ನಿಮಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತೇವೆ, ಅಲ್ಲಿ ತನಕ ಉಪಮುಖ್ಯಮಂತ್ರಿ ಆಗಿರಬೇಕೆನ್ನುವಂಥ ಹೈಕಮಾಂಡ್ ಲೆಕ್ಕಾಚಾರ ಆಗಿತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಂಗಲ್ ಹ್ಯಾಂಡೆಡ್ ಮೆಜಾರಿಟಿ ಬಂದಾಗ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡುವಂಥ ಯಾವುದೇ ಲೆಕ್ಕಾಚಾರ ಕೂಡ ಇರಲ್ಲ. ಇಲ್ಲಿ ಒನ್ಲಿ ಒನ್ ಮ್ಯಾನ್ ಅಂದರೆ ಅದು ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ನಿವೃತ್ತಿಯ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅಲ್ಲಿ ಇನ್ಮುಂದೆ ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಯಾವ ಒಬ್ಬ ಉಪಮುಖ್ಯಮಂತ್ರಿಯೂ ಇರುವುದಿಲ್ಲ. ಅವರವರಿಗೆ ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡ್ತಾರೆ, ಅವರು ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಮತ್ತು ಹಣಕಾಸಿನ ಒಂದು ಜವಾಬ್ದಾರಿಯನ್ನು ಕೂಡ ಮುಂದೆ DK ಶಿವಕುಮಾರ್ ವಹಿಸ್ಕೊಳ್ಬೋದು ಮತ್ತು DK ಶಿವಕುಮಾರ್ ಅವರ ಹತ್ರ
ಬೆಂಗಳೂರು ಉಸ್ತುವಾರಿಯೂ ಇರುತ್ತೆ. ಆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತದೆ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ತರುವುದು ಈ ಇಬ್ಬರ ನಾಯಕರ ನಡುವೆ. ಜೊತೆಗೆ ಆ ಇಬ್ಬರು ನಾಯಕರು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಾಗ ಆಗ 28ಕ್ಕೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ನೇರವಾಗಿ ಕೇಂದ್ರ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರು ನಿವೃತ್ತಿ ನಂತರ ಅಥವಾ ಅವರನ್ನು ಪಕ್ಷದಿಂದ ಕೆಳಗಿಳಿಸಿದ ನಂತರ ಅಥವಾ ಹುದ್ದೆಯನ್ನು ಕೆಳಗಿಳಿಸಿದ ನಂತರ AICC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು 2028ರ ನಂತರ AICC ಅಧ್ಯಕ್ಷರಾಗುವಂಥ ಎಲ್ಲ ಸಾಧ್ಯತೆ ಇದೆಯನ್ನು ಕೂಡ ಈಗ ಲೆಕ್ಕಾಚಾರ ತಿಳಿದು ಬರ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅವರಿಗೆ ಪಕ್ಷ ಸಂಘಟನೆ ಮಾಡುವಂಥ, ಇಡೀ ನಮ್ಮ ದೇಶದ ಪಕ್ಷ ಸಂಘಟನೆ ಮಾಡುವಂಥ ಒಂದು ತಾಕತ್ತಿದೆ. ಅದಾದ ನಂತರ ತನು ಮನು ಮನ ಧನ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒದಗಿಸಬಹುದು ಮತ್ತು ಅದು ಪಕ್ಷಕ್ಕೆ ಸಂಘಟನೆಗೆ ಒಳ್ಳೆಯದಾಗುತ್ತೆ. ಮತ್ತು 2028ಕ್ಕೆ ಮೋದಿ ಸರ್ಕಾರವನ್ನು ಅಥವಾ BJP ಸರ್ಕಾರವನ್ನು ಮಣಿಸಬೇಕಂದ್ರೆ ಒಬ್ಬ ನಿಯತ್ತಿನ ಒಬ್ಬ ಸಿಪಾಯಿ ಅಥವಾ ಕಾರ್ಯಕರ್ತ ಬೇಕೆನ್ನುವುದು ಕೂಡ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಆಗಿದೆ. ಎಲ್ಲದರ ನಡುವೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಬೀಸ್ತಿರುವಂಥ ಗಾಳಿಯ ಪ್ರಕಾರ ಮುಂದಿನ ತಿಂಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ್ತಾರೆ. ಆಗ ಯಾವುದೇ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಆಗಲ್ಲ ಎನ್ನುವಂಥ ಸ್ಪಷ್ಟ ಮಾಹಿತಿ ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ 2028ಕ್ಕೆ ಇಬ್ಬರ ಜೋಡಿ ಮತ್ತೆ ಅಧಿಕಾರಕ್ಕೆ ತಂದು ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಆಗ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡವರು ಕೇಂದ್ರ ರಾಜಕಾರಣದ ಮುಖ ಮಾಡಿ 2028ರ ಅವಧಿಯಲ್ಲಿ AICC ಅಧ್ಯಕ್ಷರಾಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೀಗ ಜೋರಾಗಿ ಕೇಳಿಬರ್ತದೆ. ಇದಕ್ಕೆಲ್ಲದಕ್ಕೂ ಕಾರಣ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಾಡಿದಂಥ ಮೆಗಾ ಪ್ಲ್ಯಾನ್ ಅಂತ ಹೇಳ್ಬೋದು. ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥ ಒಂದು ದೊಡ್ಡದಂಥ ಪ್ಲ್ಯಾನ್ ಅಂದರೆ 2029ಕ್ಕೆ ಹೇಗಾದರೂ ಮಾಡಿ BJP ಸರ್ಕಾರವನ್ನು ಸೋಲಿಸಬೇಕು ಮತ್ತು ನಮ್ಮ ಮೈತ್ರಿ ಸರ್ಕಾರ ಆದರೂ ಪರವಾಗಿಲ್ಲ, ಒಂದು ಬಾರಿ ಮೋದಿ ಇಳಿದ್ರೆ ಮತ್ತೆ ನಾವು ಕಾಲಕ್ರಮೇಣವಾಗಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯನ್ನು ಹೊಂದಕ್ಕಾಗುತ್ತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪುಟಿದೇಳ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೀಗ ಹೈಕಮಾಂಡ್ನ ಮುಂದಿದೆ. ಎಲ್ಲದರ ಒಂದು ಮುಂದಿನ ಪ್ಲ್ಯಾನ್ ಅಂದರೆ, ಇದರ ಮುಂದುವರೆದ ಪ್ಲ್ಯಾನ್ ಅಂದರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಯ ಸೃಷ್ಟಿ ಇರಲ್ಲ ಎನ್ನುವಂಥ ಖಚಿತ ಮಾಹಿತಿ ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.